ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸ್ತೋತ್ರಗಳು. ಈ ದಿನದಲ್ಲಿ ಸಬ್ಜೆಕ್ಟು ವರ್ಡ್ ಆಫ್ ಗಾಡ್ ಅಂದರೆ ನಾವು ದ ವರ್ಡ್ ವಾಸ್ ಗಾಡ್. ದ ವರ್ಡ್ ವಾಸ್ ಗಾಡ್ ಅಂದರೆ ಬೆಳಗ್ಗೆಯಿಂದ 3 ಸೆಷನ್ ನೋಡಿದ್ದೀರಾ, 3 ಸೆಷನ್ ನೋಡಿದ್ದೀರಾ. 3ನೇ ಸೆಷನ್ನಲ್ಲಿ ಮೊದಲನೇ 2ನೇ ಸೆಷನ್ನು ಯೇಸು ಕ್ರಿಸ್ತನು ದೇವರ ಅಲ್ವ. ಈ 2019ನಲ್ಲಿ ಒಂದು ಕೊರೋನಾ ಬಂತು, ಚೈನಾದಿಂದ ಒಂದು ಕೊರೋನಾ ಬಂತು. 2 ಇಯರ್ಸ್ ಎಲ್ಲ ಸರ್ವೈವ್ ಆದವು. ಈಗ ಒಂದು 4 ವರ್ಷದಿಂದ ಆಂಧ್ರದಿಂದ ಒಂದು ವೈರಸ್ ಬಂದಿದೆ. ఒక్కడే దేవుడు లేదే ముక్కుడు దేవుడు. యేసుక్రీస్తు దేవుడా దేవుడు కాదా, వాడు ఆరాధనకి పాత్రుడా పాత్రుడు లేదా? బ్రదర్ మై తెలుగు ఇస్ ఓకే. ఓకే, దిస్ వైరస్ బ్రదర్, యూ డోంట్ మిస్టేక్ మీ, యూ ఆర్ ఫ్రమ్ తెలంగాణ, ఇట్స్ బిలాంగ్స్ టు ఆంధ్ర. ಓಕೆ, ಇದು 4 ವರ್ಷಗಳಿಂದ ಈ ಚರ್ಚೆಗಳು ನಡೀತಾ ಇದೆ. So many years we discussed about God, Godhead, Trinity, Triune, and monotheism, and Arianism. So many things we discussed. But people will not carry the things. Only the Godhead is correct. ದೈವತ್ವದ ವಿಚಾರ ಕರೆಕ್ಟ್. ನಾವು ಸುಮಾರು ಚರ್ಚೆಗಳನ್ನು, ಸುಮಾರು ಕಾರ್ಯಗಳನ್ನು ಮಾಡಿ ಅಕಾರ್ಡಿಂಗ್ ಟು ದ ಕೊಲೇಷಿಯನ್ 2:9, ಕೊಲೇಷನಲ್ಲಿ ಬರೆದಂಥ ಪತ್ರಿಕೆ 2ನೇ ಅಧ್ಯಾಯ 9ರ ವಾಕ್ಯದ ಪ್ರಕಾರ ಕ್ರಿಸ್ತನಲ್ಲಿ ದೈವತ್ವವು ಸರ್ವಸ್ವವಾಗಿ ವಾಸ ಮಾಡುತ್ತೆ. ಅಂದರೆ ಯೇಸು ಕ್ರಿಸ್ತನಲ್ಲಿ ದೇವರು ಆ ದೈವತ್ವ ಅಂಶ ಇದೆ. ಆದರೆ ಯೇಸು ಕ್ರಿಸ್ತನು ನೋಡಿ, ಒಂದು ಟ್ರಾಜಿಡಿ ಏನಂದರೆ, ಯೇಸು ಕ್ರಿಸ್ತನು ರಕ್ಷಕನ, ಎಸ್. ಯೇಸು ಕ್ರಿಸ್ತು ನಮ್ಮ ಪಾಪ ವಿಮೋಚಕನ, ಎಸ್. ಯೇಸು ಕ್ರಿಸ್ತನು ದೇವರಿಗೂ ಮನುಷ್ಯನಿಗೆ ಮಧ್ಯಸ್ಥನ, ಎಸ್. ಯೇಸು ಕ್ರಿಸ್ತನು ಮಹಾಯಾಜಕನ, ಎಸ್. ಎಲ್ಲ ಎಸ್. ಯೇಸು ಕ್ರಿಸ್ತನು ದೇವರ, ಇಲ್ಲ, ದೇವರು ತಂದೆಯಾದ ದೇವರೊಬ್ಬನೇ ಅನ್ನುವಂಥ ಒಂದು ವಾದ, ಒಂದು ಚರ್ಚೆ ಇವತ್ತು ಏನಾಗಿದೆ ಅಂದರೆ ಸಭೆಗಳನ್ನು ಬೇರ್ಪಡಿಸ್ತಾರೆ. ಬಟ್ ಈ ವಿಚಾರಗಳಲ್ಲಿ ನಾವು ಬಹಳ ಜಾಣರಾಗಿರ್ಬೋದು. ಯೇಸು ಕ್ರಿಸ್ತನು ದೇವರು ಅನ್ನೋದಕ್ಕೆ ಹೊಸ ಒಡಂಬಡಿಕೆಯಲ್ಲಿ 9 ವಾಕ್ಯ. ಎಷ್ಟು ವಾಕ್ಯ? 9 ವಾಕ್ಯ ಯೇಸು ಕ್ರಿಸ್ತನ ದೇವರಂತ ಸಂಬೋಧಿಸುವಂಥದ್ದು, ಹೇಳುವಂಥದ್ದಾಗಿದೆ. ಆದರೆ ಜನ ಏನು ಹೇಳ್ತಾರೆ, ಇಲ್ಲ, ಅದನ್ನು ಬೇರ್ಪಡಿಸಿ ಅದರಲ್ಲಿ ರಿಸರ್ಚ್ ಮಾಡಿ ಅದೆಲ್ಲ ಮಾಡಿ ಎಲ್ಲ ಮಾಡ್ತಾರೆ. ಟೋಟಲ್ ಆಗಿ ದೇವರು ನೋಡಿ, ಕ್ರಿಸ್ತನನ್ನ ಪರಲೋಕದಲ್ಲಿ ಭೂಲೋಕದಲ್ಲಿ ಎಲ್ಲದರಲ್ಲೂ ಆತನಿಗೆ ಅಧಿಕಾರವನ್ನು ಕೊಟ್ಟು ಎಲ್ಲದರ ಮೇಲೆ ಆತನನ್ನು ಏನಾಗ್ತಿದ್ದಾನೆ, ಶಿರಸ್ಸನ್ನಾಗಿ. ಈಸ್ ದ ಹೆಡ್ ಆಫ್ ಆಲ್ ಥಿಂಗ್ಸ್. ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ, ಇಲ್ಲ ಅವರು ದೇವರಲ್ಲ, ಆತನು ಇನ್ನೊಂದು ಯಾವುದು, ಆರಾಧನಕ್ಕೂ పాత్రుడు లేదా. కొంతమంది వారు పాత్రుడు, కొంతమంది వారు పాత్రుడు లేదు. మీరెవరు? ನಾವೇ ಹೇಳಕ್ಕೆ ಅಲ್ವಾ? ನಮಗೇನು ಅರ್ಹತೆ ಇದೆ? ಇದು ಆಳವಾದ ಚರ್ಚೆ ಮಾಡಬಾರ್ದು. ಕೆಲವೊಂದು ವಿಚಾರಗಳು ಬಿಟ್ಬಿಡ್ಬೇಕು. ಇದರಲ್ಲಿ ಹೋಗಿ ಹುಡುಕೋದು, ಆರಾಧನೆ ಮಾಡಬೇಕಾ ಮಾಡಬಾರ್ದಾ, ಏನು ಮಾಡಿದ್ರೆ ಏನೀಗ? ಯೇಸು ಕ್ರಿಸ್ತನನ್ನ ಆರಾಧಿಸುವುದರಲ್ಲಿ ಸುಮಾರು ಕಡೆ ಇಂಗ್ಲಿಷ್ ಬೈಬಲಲ್ಲಿ ವರ್ಷಿಪ್ ಅಂತಾನೆ ಇರುತ್ತೆ. ಅದನ್ನು ಹೇಳ್ತಾರೆ, ಆ ವರ್ಷಿಪ್ ಬೇರೆ, ಈ ವರ್ಷಿಪ್ ಬೇರೆ. ನಾನು ಪ್ರಶ್ನೆ ಹಾಕಿದ್ದೀನಿ, ಆಯ್ತಪ್ಪ, ವಾಟ್ ಈಸ್ ದ ಪ್ಯಾಟರ್ನ್ ಆಫ್ ಓಲ್ಡ್ ಟೆಸ್ಟ್ಮೆಂಟ್ ವರ್ಷಿಪ್? ವಾಟ್ ಈಸ್ ದ ಪ್ಯಾಟರ್ನ್ ಆಫ್ ನ್ಯೂ ಟೆಸ್ಟ್ಮೆಂಟ್ ವರ್ಷಿಪ್? ಹೌ ಯು ಕ್ಯಾನ್ ಡಿಫೈನ್? ಅದಕ್ಕೆ ಯಾರು ಉತ್ತರ ಹೇಳಲ್ಲ. Nobody will answer the pattern of Old Testament worship and pattern of New Testament worship. Everybody say, no, worship only for Father. Yes, that the verses are there. It is showing worship for Father. So many verses are there. It is showing worship to Jesus. ಯೇಸು ಕ್ರಿಸ್ತನಿಗೆ ಅಲ್ಲಿ ನಮಸ್ಕಾರ ಮಾಡಿದರು, ಸಾಷ್ಟಾಂಗ ನಮಸ್ಕಾರ ಮಾಡಿದರು, ಆರಾಧಿಸಿದ್ರು. ಇಂಗ್ಲಿಷ್ ಬೈಬಲ್ ಎಲ್ಲ ಕಡೆ ವರ್ಷಿಪ್ ಇದೆ. ನಾನು ಹೇಳ್ತಾ ಇರೋದು, ನಾವು ತೆಗೆದುಕೊಂಡ ವಿಚಾರ. ಇವತ್ತು ನಾನು ಮೈಸೂರು ದಕ್ಷಿಣ ಕ್ರಿಸ್ತನ ಸಭೆ ಪರವಾಗಿ ಮಾತಾಡ್ತಾ ಇದ್ದೀನಿ. ಮೇಸ್ಟ್ಲಿ ನಾನು ಹೇಳುವಂಥ ವಿಚಾರಗಳು ಪ್ರಾಂತೀಯ ಸಭೆಯ ಬೋಧಕರಂತ ಥಾಮಸ್ ವಿಕ್ಟರ್ ಅವರು ಮತ್ತು ನಾವು ಸವಾರ್ಥಿಕರಾಗಿ ಮೈಸೂರು ಸೌತ್ ಚರ್ಚ್ ಆಫ್ ಕ್ರೈಸ್ಟ್
declaring, we worship Father. We worship Father through Jesus Christ. ನಾವು ತಂದೆಯಾದ ದೇವರನ್ನು ಯೇಸು ಕ್ರಿಸ್ತನ ಮುಖಾಂತರ ಆರಾಧಿಸ್ತೇವೆ. ಯೇಸು ಕ್ರಿಸ್ತನ ಆರಾಧನೆಗೆ ಅರ್ಹನ? ಯೇಸು ಕ್ರಿಸ್ತನ ಆರಾಧನೆಗೆ ಅರ್ಹ. ಆತನು ಆರಾಧನೆಗೂ ಸ್ತುತಿ ಸ್ತೋತ್ರಕ್ಕೆ ಅರ್ಹನಾಗಿದ್ದಾನೆ. ಇನ್ನೊಂದು ವಿಚಾರ, ದೈವತ್ವದಲ್ಲಿ ಯೇಸು ಕ್ರಿಸ್ತನು ದೈವಾಂಶವುಳ್ಳವನಾಗಿದ್ದಾನೆ. ಯೇಸು ಕ್ರಿಸ್ತನು ದೇವರಲ್ಲ ಅಂತೇಳಿ ಬೇರೆ ಎಲ್ಲವನ್ನೂ ಒಪ್ಪಿಕೊಳ್ಳುವಂಥ ವ್ಯಕ್ತಿಗಳು, ಆತನು ಯಾಜಕನು, ಆತನು ಪ್ರವಾದಿ, ಆತನು ದೇವರ ಕುಮಾರನು, ಆತನು ರಕ್ಷಕನು, ವಿಮೋಚಕನು, ಎಲ್ಲವನ್ನೂ ಒಪ್ಪಿಕೊಂಡು ಇನ್ನೊಂದು ಒಪ್ಕೊಳ್ತಾ ಇಲ್ಲ. ಯಾಕಂದ್ರೆ ಅದು ಬೇರ್ಪಟ್ಟುಬಿಡ್ತದೆ. ಇಲ್ಲ, ಸತ್ಯವೇದದಲ್ಲಿ ಯೇಸು ಕ್ರಿಸ್ತನು ದೈವತ್ವದಲ್ಲಿ ದೈವಾಂಶವುಳ್ಳವನಾಗಿದ್ದಾನೆ, ಆತನು ದೇವರಾಗಿದ್ದಾನೆ. ಇದು ದೇವರು ಅನ್ನುವಂಥ ಪದದ ವಿಂಗಡಣೆಗಳು ಬಹಳ ಚರ್ಚೆ ಆಗಿದೆ. ನಾವು ಸುಮಾರು ಸರಿ ಚರ್ಚೆ ಮಾಡಿದ್ದೀವಿ. ಇದನ್ನು ಚರ್ಚೆ ಮಾಡಿ 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 ಸ್ವಲ್ಪ ನಮಗೂ ಲಾಸ್ಟಲ್ಲಿ ಏನು ಅನಿಸ್ತು ಅಂದರೆ, ಎಲ್ಲೋ ಈ ಚರ್ಚೆ ನಾವು ಯೇಸು ಕ್ರಿಸ್ತನ ದೂರ ಮಾಡ್ತಾ ಇದ್ದೀವಿ. ದಿಸ್ ಡಿಸ್ಕಷನ್ ವಿಲ್ ಅವಾಯ್ಡ್ ಜೀಸಸ್ ಕ್ರೈಸ್ಟ್ ಇನ್ ಅವರ್ ಲೈಫ್. ಈ ಚರ್ಚೆಗಳು ನಮ್ಮ ಜೀವನದಲ್ಲಿ ಯೇಸು ಕ್ರಿಸ್ತನನ್ನು ಏನು ಮಾಡ್ತಾ ಇದೆ? ದೂರ ಮಾಡ್ತಾ ಇದೆ. ಅಂಡ್ ಆಲ್ಸೋ ಪರಿಶುದ್ಧಾತ್ಮನ ಜನರಿಗೆ ಚರ್ಚೆನೇ ಇಲ್ಲ, ಅವರಿನ್ನೂ ದೂರನೇ ಇದ್ದಾರೆ. There is no discussion about the Holy Spirit. There is no discussion about, only discussion of Father and God. And finally we focusing on Father, and we are ultimately losing Jesus Christ. Without Jesus Christ, we are not enter into the heaven, eternal life, where whatever it is through the Jesus Christ. ಏನೇ ಆಗಲಿ ಯೇಸು ಕ್ರಿಸ್ತನ ಮುಖಾಂತರವೇ ನಮಗೆ ಮಾರ್ಗವು, ಸತ್ಯವು, ಜೀವವು. ಸಹೋದರ ಬಹಳ ಅದ್ಭುತವಾಗಿ ಇವತ್ತು ಮಾತಾಡೋದು. ಬ್ರದರ್ ಹ್ಯಾಸ್ ಗಿವನ್ ದ ಗುಡ್ ಸಬ್ಜೆಕ್ಟ್ಸ್. ಎಸ್ಪೆಷಲಿ ನೀವು ಎಷ್ಟು ಜನ ಅಬ್ಸರ್ವ್ ಮಾಡಿದ್ದೀರಾ ಏನೋ ಗೊತ್ತಿಲ್ಲ. ಎಷ್ಟು ಜನ ಯೆಶಾಯ 6 ಅಂಡ್ ಜಾನ್ ಎರಡನ್ನ ಕೋಟ್ ಮಾಡ್ಕೊಂಡ್ರಿ? ಎಷ್ಟು ಜನ ಅದನ್ನು ಅಬ್ಸರ್ವ್ ಮಾಡಿದ್ರಿ? ಯೆಶಾಯ 6ನೇ ಅಧ್ಯಾಯದಲ್ಲಿಯೂ ಮತ್ತೆ ಯೋಹಾನ ಬರೆದ ಸುವಾರ್ತೆ 17ನೇ ಅಧ್ಯಾಯದಲ್ಲಿಯೂ ಯೋಹಾನು ಅಲ್ಲಿ ಯೆಶಾಯನ ಕುರಿತು ಎರಡು ಪ್ರವಾದನೆಯನ್ನು ಕಂಪ್ಯಾರಿಸನ್ ಮಾಡಿದ್ರು. ಅಲ್ಲಿ ಯೇಸು ಕ್ರಿಸ್ತನು ಏನು ಎಂಬುದನ್ನು ಕಂಪ್ಯಾರಿಸನ್ ಮಾಡಿದ್ರು. that point is very nice, brother. And also now in Revelation chapter 21 and 22, second session, you have shown that he declares him as a God. Because who sent the angel? ಯಾರು ದೂತನನ್ನು ಕಳಿಸಿದ್ದು? ಅಲ್ಲಿ ಮೇಲೆ ಹೇಳ್ತಾರೆ ದೇವರು ಅಂತ ಹೇಳ್ತಾರೆ. ಕೆಳಗಡೆ ಬಂದಾಗ ಯೇಸು ಕ್ರಿಸ್ತನು ಹೇಳ್ತಾನೆ, ನಾನು ಈ ಸಭೆಗಳಿಗೆ ನನ್ನ ಸಂಗತಿ ತಿಳಿಸಲು ನಾನು ದೂತನನ್ನು ಕಳಿಸುತ್ತೇನೆ. ಸೊ ದಟ್ ಮೀನ್ಸ್ ಯೇಸು ಕ್ರಿಸ್ತನು ಡಿಕ್ಲೇರಿಂಗ್ himself as a God. ಸೊ ಪೀಪಲ್, ಜನ ಏನು ಹೇಳ್ತಾರೆ ಅಂದರೆ, ಯೇಸು ಕ್ರಿಸ್ತನು ಎಲ್ಲೂ ನನ್ನ ಬಗ್ಗೆ ಹೇಳ್ಕೊಂಡಿಲ್ಲ ಅಂತ. ಹೇಳಿಲ್ಲ ಅಂದ್ರೆ ಏನು? ಅದು ದೈವತ್ವದಲ್ಲಿದ್ದಾನೆ, ದೇವರಾಗಿದ್ದಾನೆ. ಇದು ಮೈಸೂರು ಕ್ರಿಸ್ತನ ಸಭೆಯ ಒಂದು ದೃಢ ನಿರ್ಧಾರ. ತಂದೆಯಾದ ದೇವರನ್ನು ನಾವು ಆರಾಧಿಸುತ್ತೇವೆ ಯೇಸು ಕ್ರಿಸ್ತನ ಮುಖಾಂತರ. ಯೇಸು ಕ್ರಿಸ್ತನು ಆರಾಧನೆಗೆ ಅರ್ಹನು, ಯೋಗ್ಯನು. ನಂತರ ಯೇಸು ಕ್ರಿಸ್ತನು ದೈವತ್ವದಲ್ಲಿ ದೇವರಾಗಿದ್ದಾನೆ. ಇದು ಮೈಸೂರು ಸೌತ್ ಚರ್ಚ್ ಆಫ್ ಕ್ರೈಸ್ಟ್ ಸಭೆಯ ಒಂದು ನಿರ್ಧಾರ. ಇದನ್ನು ರೆಕಾರ್ಡ್ ಮಾಡಿಸ್ತಾ ಇದ್ದೀನಿ. ಈ ರೆಕಾರ್ಡಿಂಗನ್ನು ನಾವು ಎಲ್ಲ ಕಡೆಗೆ ನಾವು ಕಳಿಸ್ತೀವಿ. ಯಾಕೆಂದರೆ ನಮ್ಮ ಬಗ್ಗೆ ನಾನು ಭಜನೆ ಬೆಳಗ್ಗೆ ಹೇಳ್ತಾ ಇದ್ದೆ, ಬ್ರದರ್ ಸುಮ್ಮನೆ ಏನೋ ಒಂದು ಅಪಪ್ರಚಾರ. ನಾವು ಚರ್ಚೆ ಮಾಡಿದ್ದೀವಿ, ನಾನಾಗಲಿ ಸೈಮನ್ ಆಗಲಿ, ನಾವುಗಳೆಲ್ಲ ಚರ್ಚೆಗಳು ಮಾಡಿದ್ದೀವಿ ಹೊರತು ಯಾವುದೇ ಸಿದ್ಧಾಂತಕ್ಕೆ ನಾವು ಇದೇ ನಮ್ಮ ಸಿದ್ಧಾಂತ ಅಂತ ಇನ್ನೂ ನಾವು ಮಾತಾಡ್ಕೊಂಡು ಬಂದಿದ್ದೀವಿ. ಚರ್ಚೆ, ಡಿಸ್ಕಷನ್ ಇಸ್ ದೇರ್. ಸಮ್ ಡಿಸ್ಕಷನ್ ಪೀಪಲ್ ಇನ್ ಪ್ರೊಪಗಂಡಾ, ವಿ ಆರ್ ಆಲ್ಸೋ ಇನ್ ದಟ್. ದಟ್ಸ್ ನಾಟ್ ಲೈಕ್ ದಟ್. ಆ ರೀತಿ ಅಲ್ಲ. ಆ ಒಂದು ಕಾರ್ಯವನ್ನು ನಾವು ಇವತ್ತು ಊರ್ಜಿತಪಡಿಸ್ತೇವೆ. ಮತ್ತು ಇಲ್ಲಿ ಆಗಮಿಸಿರುವಂಥ ಎಲ್ಲ ಒಂದು ಸಹೋದರರು, ಬೆನ್ಸನ್ ಬ್ರದರವರು ಬಹಳ ಒಂದು ಬ್ಯುಸಿ, ಈಸ್ ವೆರಿ ಬ್ಯುಸಿ ಶೆಡ್ಯೂಲ್, ಬಂದು ನಮ್ಮ ಮಧ್ಯದಲ್ಲಿ ದೇವರ ವಾಕ್ಯಗಳನ್ನು ಹಂಚಿದ್ದಾರೆ. ಬಹಳ ಯೂಸ್ಫುಲ್. ಕೈಂಡ್ಲಿ ಸೆಂಡ್ ಮಿ ಇನ್ ದ ಇಂಗ್ಲೀಷ್, ಐ ಹ್ಯಾವ್ ಟು ಟ್ರಾನ್ಸ್ಲೇಟ್ ಬಿಕಾಸ್ ತೆಲುಗು ಇಸ್ ಡಿಫಿಕಲ್ಟ್ ಟು ಮಿ. ಯು ಹ್ಯಾವ್ ದಿಸ್ ನೋಟ್ಸ್ ಇನ್ ಇಂಗ್ಲೀಷ್. kindly refer, either if you translate to English and give it, and we will convert into Kannada. We translate into Kannada. ಮತ್ತೆ ನಮ್ಮ ಮಧ್ಯದಲ್ಲಿ ಸೋದರ ಮಂಗಾರಾಮ್ ಅವರು, ಬಜ್ಜಣ್ಣ ಅವರು, ಬೇರೆ ಬಜ್ಜಣ್ಣ ಜೊತೆಯಲ್ಲಿ ರಾಜು ಅವರು, ಮತ್ತು ಇವ್ರ ಮನೆಗೆ ಹೋಗಿದ್ದೀನಿ. ಬ್ರದರ್ ಮನೆ ಹೆಸರು ಮಾಡ್ತಾರೆ, ಬಾಬು, ನಮ್ಮ ಜೂನಿಯರ್ ಗಂಗಾಧರ್ ಬ್ರದರ್, ನಾನು ಹಂಗೆ ಕರೆಯೋದು, ನಮ್ಮ ರಾಹುಲ್ ಮತ್ತು ಅವರ ಸಹೋದರರು, ಇನ್ನೂ ಬಜ್ಜಣ್ಣ ಅವರ ಹಳ್ಳಿಯಂದರು, ಸುಮಾರು ಜನ ಬಂದಿದ್ದಾರೆ. ಎಲ್ಲರೂ ಹೆಸರು ಬೆಳಗ್ಗೆ ದೇವರಳ್ಳಿಯಿಂದ ಯಾರು ಬಂದಿದ್ದಾರೆ, ತೆಲುಗು ಕಾಂಗ್ರಿಗೇಷನ್ನು ಅವರುಗಳು, ಮತ್ತು ನಮ್ಮ ಶಕ್ತಿವೇಲ್ ಸಹೋದರರು. ವಿಶೇಷವಾಗಿ ಸೈಬರ್ ಥ್ಯಾಂಕ್ಸ್ ಹೇಳಬೇಕು.
ಬ್ರದರ್ಗಿಂತ ಕೆಲವು ಜಾಸ್ತಿ ಇತ್ತು ಟ್ರಾನ್ಸ್ಲೇಷನ್. ಅದಕ್ಕೋಸ್ಕರ ಸೈಮನ್ ಬ್ರದರ್ಗೆ ನಾನು ತುಂಬ ಸಲ್ಲಿಸ್ಕೊಳ್ತೇನೆ. ನಾನು ಸೈಮನ್ಗೆ ಹೇಳ್ತಾ ಇರ್ತೀನಿ, ಅಣ್ಣ ನನಗೆ ಈ ಚರ್ಚೆಗಳು ಬೇಡ, ಈ ಒಂದು ಸಿದ್ಧಾಂತಗಳಲ್ಲಿ ಸಿಕ್ಕಾಕೊಳ್ಳೋದು ಬೇಡ. ಸುಮಾರು ಸರಿ ನಾವು ಮಾತಾಡಿದ್ದೀವಿ. ಏನು ಮಾಡ್ಬಿಡ್ತಾರೆ ಅಂದರೆ ನಮ್ಮ ಕೇಳಿ ಏನು ಅನಿಸ್ತಾರೆ, ಕೊನೆಯಲ್ಲಿ ನಮ್ಮನ್ನು ತಂದು ಮುಂದೆ ಡಿಸ್ಕಷನ್ ಇರಬೇಕಾಗ್ತದೆ. ಅದು ಬೇಡ ಅಂದ್ಕೊಂಡು ನಾವು ತೀರ್ಮಾನ ತಗೊಂಡಿದ್ದೀವಿ. ಸೊ ಈ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರಿಗೂ ಸಹೋದರರು ನಿಮಗೆ ಕೃತಜ್ಞತೆ ಹೇಳ್ತಾರೆ ಈಗ ವ್ಯಕ್ತಿಗಳು, ಆದರೂ ನನ್ನ ಪರವಾಗಿ ನಿಮ್ಮೆಲ್ಲರಿಗೂ ಕೃತಜ್ಞತೆಗಳು. ಇದು ಮೈಸೂರು ಸೌತ್ ಕ್ರಿಸ್ತನ ಸಭೆಯ ಕನ್ಕ್ಲೂಷನ್. ತಂದೆಯಾದ ದೇವರನ್ನು ಆರಾಧಿಸುತ್ತೇವೆ ಕ್ರಿಸ್ತನ ಮುಖಾಂತರ. ಯೇಸು ಕ್ರಿಸ್ತನು ಸಹ ಆರಾಧನೆ ಅಂದರೆ ಸ್ತುತಿ ಸ್ತೋತ್ರಕ್ಕೆ ಅರ್ಹನು. ಅದು ಎರಡು ವಿಧ ಇದೆ. ಅರ್ಹನು ದೈವತ್ವದಲ್ಲಿ ಯೇಸು ಕ್ರಿಸ್ತನು ದೇವರಾಗಿದ್ದಾನೆ. ಆತನನ್ನು ದೇವರೆಂದು, ದೇವರ ಕುಮಾರನೆಂದು, ಎಲ್ಲ ರೀತಿಯಾದ ಏನೇನು ಆತನಿಗೆ ಒಂದು ಶ್ರೇಣಿಗಳು ಕೊಟ್ಟಿದ್ದಾರೋ ಅದೆಲ್ಲವನ್ನು ಅಂಗೀಕರಿಸ್ತೇವೆ. ಅದೇ ರೀತಿ ಆತನು ದೇವರಾಗಿದ್ದನ್ನು ಅಂಗೀಕರಿಸಿದ್ದೇವೆ. ಸೊ ಈ ದಿನದ ಪಾಠ ನಿಮ್ಮೆಲ್ಲರಿಗೂ ತುಂಬ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನೋಟ್ ಮಾಡ್ಕೊಂಡಿದ್ರೆ ಮನೆಯಲ್ಲಿ ರಿಪೀಟ್ ಒಂದು ಸಾರಿ ನೀವೆಲ್ಲ ಓದ್ಕೊಳ್ಳಿ. ಸೊ ಅವಕಾಶ ಮಾಡಿಕೊಟ್ಟಂಥ ಮೈಸೂರು ಕ್ರಿಸ್ತನ ಸಭೆಗೂ ಬಂದಿರುವಂಥ ಎಲ್ಲ ಸೇವಕರು, ಸ್ನೇಹಿತರು ಸುಮಾರು ಜನ ಇದ್ದೀರಾ. ನಿಮ್ಮೆಲ್ಲರಿಗೂ, ಸ್ತ್ರೀಯರೆಲ್ಲರಿಗೂ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ವಂದನೆಗಳು. ಥ್ಯಾಂಕ್ ಯು ವೆರಿ ಮಚ್.